ಪ್ರತಿಭಟನೆ ಮಾಡ್ತಿರೋ ವಿಚಾರ ಸಿ.ಟಿ. ರವಿಯವರು ನಮ್ಮ ಸಮುದಾಯಕ್ಕೆ ಏನು ನಿಷೇಧಿತ ಪದವನ್ನು ಬಳಸಿ ಬೋದಿದ್ದಾರೆ. ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ, ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಿ.ಟಿ. ರವಿಯವರು ಒಬ್ಬ ಹಿಂದೂಪರ ಸಂಘಟನೆಗಾರರು, ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು, ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲ ತಿಳಿದಂಥ ವ್ಯಕ್ತಿಗಳು. ಈ ಸಮುದಾಯದ ಒಡನಾಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ನಿಂದಿಸಿ ಬೋದಿರೋದು ಇದು ಮೊದಲನೇ ವಿಚಾರ ಅಲ್ಲ, ಇದು ಎರಡನೇ ಸರಿ ಅವರು ಮಾತಾಡಿರುವಂಥದ್ದು. ಜೊತೆಗೆ ಯತ್ನಾಳ್ ಕೂಡ ಈ ಹಿಂದೆ ಸಾವಿರಾರು ಜನದ ಮುಂದೆ ಮಾತಾಡಿದ್ದಾರೆ. ನಮಗೆಲ್ಲ ನೋವು ಏನು ಅಂದರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನು ತಿಳಿದಂಥ ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ಹೀಯಾಳಿಸೋ ರೀತಿ ಮಾತಾಡ್ತಿದ್ದಾಗ ನಮ್ಮ ಸಮುದಾಯಕ್ಕೆಲ್ಲೋ ಅಪಮಾನ ಆಗುವಂಥದ್ದು, ನೋವಾಗುವಂಥದ್ದು, ಈ ಸಮುದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಇದು ರಾಜಕಾರಣಗಳು ಮಾಡ್ತಾ ಇದ್ದೀರಿ. ನೀವು ಬರೀ ನಮ್ಮನ್ನು ರಾಜಕೀಯವಾಗಿ ಮತಗಳನ್ನು ಮಾತ್ರ ಬಳಸ್ಕೊಳ್ಳೋದಲ್ಲ, ಈ ಥರ ನಮ್ಮ ಸಮಾಜಕ್ಕೆ ನೋವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಈ ಆಂಧ್ರ ಸರ್ಕಾರದಲ್ಲೂ ಕೂಡ ಇವತ್ತು ನಮ್ಮ ಸವಿತಾ ಸಮಾಜ ವೃತ್ತಿಪರವಾಗಿ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂಥ ನಮ್ಮ ಸಮಾಜ ಜನರಿಗೆ ನಮಗೆ ಯಾವುದೇ ಈ ಥರ ಜಾತಿ ನಿಂದನೆ ಪದಗಳನ್ನು ಬಂದರೆ ನಮಗೆ ಒಂದು ಕೇಸ್ ಅಂತ ಫಿಟ್ ಇದೆ, ಕಾನೂನು ದೃಷ್ಟಿ ಇದೆ. ಜೊತೆಗೆ ನಮ್ಮ ಈ ಸಮಾಜವನ್ನು ಪರಗ ಒಂದರಲ್ಲಿ ಸೇರಿಸಿದಿರಿ. ಬಟ್ ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿ ಈ ಸಮುದಾಯ ಜನರನ್ನ ಗಣನೆಗೆ ತಗೊತಾ ಇಲ್ಲ. ಯಾಕೆಂದರೆ ನಾವು ನಿಮ್ಮನ್ನು ಸುಂದರಗೊಳಿಸ್ತಾ ಇದ್ದೀವಿ. ಈ ಸಮುದಾಯನ ಬೆಳಗ್ಗೆ ಎದ್ದು ನಿಮ್ಮನ್ನು ಸಮುದಾಯವನ್ನು ಈ ದೇಶ ಹೇಗೆ ಸ್ವಚ್ಛತೆ ಇರಬೇಕು, ಹಾಗೆ ದೇಶದ ಜನರು ಕೂಡ ಸ್ವಚ್ಛತೆ ಆಗಿರಬೇಕು ಅಂತ ಇದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಇನ್ನೂ ನಮ್ಮ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಅದು ನಮ್ಮನ್ನೆಲ್ಲರೂ ನೋವು. ನಮಗಿನ್ನೂ ಕೆಲ ಕಡೆ ಮನೆ ಬಾಡಿಗೆಗಳು ಕೊಡಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಕೆಲ ಕಡೆ ಹೋದರೆ ಮನೆಗಳು ಕೇಳಿದ್ರೆ ಯಾವ ಸಮಾಜ ಅಂತ ಕೇಳ್ತಾರೆ. ಸವಿತಾ ಸಮಾಜ ಅಂತಂದರೆ ಬೆಳಗ್ಗೆ ಇವ್ರು ನೋಡ್ಬೇಕು, ಯಾವ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಕೂಡ ಗ್ರಾಮೀಣಗಳಲ್ಲಿ ಕೆಲವು ಕಡೆ ಭಾಗದಲ್ಲಿದೆ, ಸಿಟಿಲೂ ಇದೆ.